ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಪ್ರಥಮ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಿ ಜಾರಿಗೆ ಕೊಟ್ಟಿದೆ. ಇದರ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ತಮ್ಮ ಆಯವ್ಯಯದಲ್ಲೇ 52,000 ಕೋಟಿ ರೂಪಾಯಿಗಳನ್ನು ನಿಗದಿನೂ ಮಾಡಿ ಇವತ್ತು 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ನಡೀತಾ ಇದೆ. ಆ ದೃಷ್ಟಿಯಲ್ಲಿ ನಾನು 22 ಜಿಲ್ಲೆಗಳನ್ನು ಕೂಡ ಪ್ರವಾಸ ಮಾಡಿ ಬಂದಿದ್ದೇನೆ. ಭಾಳ ಯಶಸ್ವಿಯಾಗಿ DBT ಮೂಲಕ ನೇರವಾಗಿ ಜನತೆಗೆ ಅವರ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಭ್ರಷ್ಟಾಚಾರವನ್ನು ತಲುಪ್ತಾ ಇದೆ. ಇದು ಜನ ಸಂತೃಪ್ತಿಯಾಗಿದ್ದಾರೆ. 1,19,000 ಕೋಟಿ ರೂಪಾಯಿಗಳು ಇಲ್ಲಿವರೆಗೂ 2.5 ವರ್ಷದಲ್ಲಿ ತಲುಪಿದೆ. ಇದರ ಬಗ್ಗೆ ಯಾವುದೇ ಆದಂಥ ತಕರಾರಿಲ್ಲ. ಇದು ಏನೋ ಇದನ್ನು ಯಾರಿಗೆ ಕೊಡಬೇಕಾಯ್ತು, ಇವ್ರು ಕೊಡಬೇಕಾಯ್ತು ಅನ್ನೋ ಚರ್ಚೆ ಆಗ್ತಾ ಇದೆ. ಆದರೆ ಏನು ಸರ್ಕಾರ ಒಂದು ತೀರ್ಮಾನ ತಗೊಂಡು ಎಲ್ಲರಿಗೂ ಈ ಕಾರ್ಯಕ್ರಮ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟ ಮೇಲೆ ಇದನ್ನು ಒಂದು ಜಾತಿಗಿಲ್ಲ, ಒಂದು ಪಕ್ಷಕ್ಕಿಲ್ಲ, ಎಲ್ಲ ವರ್ಗದ ಜನರಿಗೆ, ಎಲ್ಲ ಪಕ್ಷದ ಜನರಿಗೆ, ಜನಸಾಮಾನ್ಯರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಮಧ್ಯಮ ವರ್ಗ ಮತ್ತು ಬಡವರಿಗೆ ತಲುಪ್ತಾ ಇದೆ. ಈ ಕಾರ್ಯಕ್ರಮ ಒಂದು ತಲುಪೇ ಇಲ್ಲ ಅಂತಕ್ಕಂಥ ಮನೆ ಒಂದು ಇಲ್ಲ. ಇನ್ಕಮ್ ಟ್ಯಾಕ್ಸ್ ಬಿಟ್ಟರೆ ಎಲ್ಲರ ಮನೆಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದರಲ್ಲಿ ತಲುಪೇ ಇದೆ. ಆ ದೃಷ್ಟಿಯಿಂದ ಯಾವುದೇ ಇದು ತೊಂದರೆ ಇಲ್ಲ. ಆದರೆ ಕೆಲವು ಜನ ವಿರೋಧ ಪಕ್ಷದವರು ಮತ್ತು ಕೆಲವು ಜನ ಇದನ್ನು ಹೊರೆ ಆಗ್ತಾ ಇದೆ, ತಪ್ಪಾಗ್ತಾ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಆ ರೀತಿ ಏನೂ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ಅಭಿವೃದ್ಧಿ ಕಡೆ ಈಗ 52,000 ಕೋಟಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ತಕ್ಷಣಕ್ಕೆ ಕುಂಠಿತ ಆಗುತ್ತೆ. ಆದರೆ ಅರ್ಥಶಾಸ್ತ್ರಜ್ಞರ ಪ್ರಕಾರ ಇದು ಅಭಿವೃದ್ಧಿಯ ಸಂಕೇತ ಕೂಡ ಇದೆ. ಫಲಾದಾಯ ಜಾಸ್ತಿ ಆಗಿದೆ ಮತ್ತು ವರ್ಕಿಂಗ್ ವುಮೆನ್ ಕೆಲಸ ಇದು ಕೂಡ ಉದ್ಯೋಗ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಅರ್ಥಶಾಸ್ತ್ರಜ್ಞರ ಕಿಂಗ್ಸ್ ಆಫ್ ಇದು ನಮ್ಮ ವರದಿಗಳಲ್ಲೂ ಕೂಡ ಬಂದಿದೆ. ಈ ಇಡೀ ಭಾರತದಲ್ಲಿ ತಲಾದಾಯದಲ್ಲಿ ಇವತ್ತು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಆ ಜನತೆಗೆ ಈ ಹಣ ರೊಟೇಷನ್ ಆಗೋದ್ರಿಂದ ವಾಪಸ್ ಟ್ಯಾಕ್ಸ್ ರೂಪದಲ್ಲೂ ಸರ್ಕಾರಕ್ಕೆ ಬರ್ತಾ ಇದೆ. ಈ ಮೊದಲನೇ 2 ವರ್ಷದಲ್ಲಿ ಸ್ವಲ್ಪ ತೊಂದರೆ ಆಗಿರೋದನ್ನ ನಾನು ಒಪ್ಕೊಳ್ತೇನೆ. ಆದರೆ ಈ ವರ್ಷದಿಂದ ಅದು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ದೃಷ್ಟಿ ಇದೆ. ಈಗ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಪ್ರಯತ್ನ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳೋದಿಲ್ಲ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಹೊರೆ ಅಲ್ಲ, ಖರ್ಚಾಗಿ ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ತಂದಾಗ ಅದರಲ್ಲಿ ಹೊರೆನೂ ಆಗುತ್ತೆ, ಇನ್ನೊಂದರಲ್ಲಿ ಸಹಾಯನೂ ಆಗುತ್ತೆ. ಹೊರೆ ಅಂತ ಹೇಳಿದ್ರೆ ಲಾಸ್ ಆಗಿರೋದಾಗಲಿ, ಇದನ್ನು ವೇಸ್ಟ್ ಆಗಿರೋದಾಗಲಿ, ದುರುಪಯೋಗ ಆಗಿರೋದಾದರೆ ವೇಸ್ಟು. ಇದು ಜನತೆಗೆ ಹಂಚಿ ಅದ್ರ ಮೂಲಕ ಟ್ಯಾಕ್ಸು ಬರ್ತಾ ಇದೆ, ಆದಾಯ ಜಾಸ್ತಿ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ ಅಂದಾಗ ಹೊರೆ ಅಂತ ಪದಕ್ಕೆ ಅಷ್ಟು ಅರ್ಥ ಬರೋದಿಲ್ಲ. ಗೃಹಲಕ್ಷ್ಮಿ ಸತ್ತವರ ಅಕೌಂಟಿಗೂ ಹಣ ಹೋಗ್ತಾ ಇದೆ. ಆ ಸತ್ತವರ ಅಕೌಂಟಿಗೆ ಹೋಗಿರೋ ಹಣನೂ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಮತ್ತು ಅವ್ರು ಯಾರ್ಯಾರು ಸತ್ತೋಗಿರೋ ಐಡೆಂಟಿಫೈ ಮಾಡೋದು ಒಂದು ಮಾಡಿದ್ದೀವಿ. ಅದ್ರ ಬಗ್ಗೆ ಈಗಾಗಲೇ ನಾವು ಸರ್ವೆ ಮಾಡಿಸಿದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭ ಆಗಿ 2.5 ವರ್ಷ ಆದಂಥ ಸಂದರ್ಭದಲ್ಲಿ DBT ಮೂಲಕ ಅವ್ರಿಗೆ ಅಕೌಂಟ್ ಹೋಗ್ತಾ ಇರೋದ್ರಿಂದ, ಹಣ ಹೋಗ್ತಾ ಇರೋದ್ರಿಂದ ಅದು ನೇರವಾಗಿ ಅವರು ಸತ್ತಿದ್ದಾರೆ ಇಲ್ಲ ಅನ್ನೋದು ಅಕೌಂಟ್ ಸಿಗದೇ ಇದ್ದಿದ್ದರಿಂದ ಇಲ್ಲಿವರೆಗೂ ಹಣ ಹೋಗಿದೆ. ಅದನ್ನು ವಾಪಸ್ ತಗೊಳ್ಳೋದಕ್ಕೂ ಕೂಡ ಚರ್ಚೆ ಮಾಡಿದ್ದೇವೆ. ಚೀಫ್ ಸೆಕ್ರೆಟರಿ ಮತ್ತು 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಿ ಅದನ್ನು ವಾಪಸ್ ತರಿಸೋದಕ್ಕೂ ಮತ್ತು ಬ್ಯಾಂಕರ್ಸ್ ಜೊತೆಲೂ ಕೂಡ ಮೀಟಿಂಗ್ ಆಗಿದೆ. ಅದರದ್ದು ಅಕೌಂಟ್ ಇದೆ ಕೊಡ್ತೇನೆ. ಅದರಲ್ಲಿ ಜಿಲ್ಲಾವಾರು ಕೂಡ ಅಕೌಂಟ್ ಇದೆ, ನಮ್ಮ ರಾಜ್ಯದಲ್ಲೂ ಸಿಕ್ಕಿದೆ. ಈಗ 2 ತಿಂಗಳದ್ದು ಎಗ್ರಿಸ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿದು, ಅದಿನ್ನೂ ಕೊಟ್ಟಿಲ್ಲ. ಈಗ ಫೈನಾನ್ಷಿಯಲ್ ಇಯರ್ ಬಂತು, ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿ ಆ ಪದ ಅದು ನಾವು ಮೊದಲು ಪ್ರಾರಂಭ ಮಾಡಿದಾಗ ನೇರವಾಗಿ ಹೋಗ್ತಾ ಇತ್ತು, ಚಿಟ್ಟಿ ಮುಖಾಂತರ ಹೋಗ್ತಾ ಇದೆ. ಆಡಳಿತಾತ್ಮಕ ತೊಂದರೆಯಿಂದಾಗಿ ಕೊನೆ ಆ ಸಮಯದಲ್ಲಿ ಮಿಸ್ ಆಗಿತ್ತು. ಅದು ಕೊಡ್ತೀವಿ ಅಂತ ಹೇಳಿದ್ದಾರೆ.
ಅಸೆಂಬ್ಲಿನಲ್ಲೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿರೋದ್ರಿಂದ ಅದು ಕೊಡಿಸ್ಬೇಕು ಅನ್ನೋದಕ್ಕೆ ನಮ್ಮದು. ಸರ್, ಈಗ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಕಾವೇರಿ ನಿವಾಸದ ನವೀಕರಣವನ್ನು ಮಾಡ್ತಾ ಇದ್ದಾರೆ, ಗ್ರೌಂಡ್ ಫ್ಲೋರ್ನ. ಇಲ್ಲಿ ಬಂದಾಗ ನವೀಕರಣ ಮಾಡಿದ್ರು ಕಂಪ್ಲೀಟ್ ಆಗಿ, ಈಗ ಮತ್ತೆ ನವೀಕರಣ ಮಾಡ್ತಿದ್ದಾರೆ. ಯಾವುದೇ ಅಧಿಕಾರ ಹಸ್ತಾಂತರ ಇಲ್ಲ ಅನ್ನೋ ಮುನ್ಸೂಚನೆ. ಕಾವೇರಿ ನಿವಾಸದ ನವೀಕರಣ ಸಂದೇಶ ಏನು ಅಂತ, ಯಾರಿಗೆ ಸಂದೇಶ, ಏನು ಸಂದೇಶ? ಅದು ನನಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ಯಾಕೆ ಅಂತ ಹೇಳಿದ್ರೆ ವರ್ಷ ಗ್ಯಾರಂಟಿ ಅಲ್ಲ, ಅದಲ್ಲ. ವರ್ಕ್ಸ್ ಅಂದರೆ ವರ್ಷಕ್ಕೊಂದು ಸಾರಿ ಬಿಲ್ಡಿಂಗ್ಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು PWDನಲ್ಲೂ ಇದೆ. ಇಡೀ ರಾಜ್ಯದಲ್ಲಿ ಯಾವತ್ತೂ ಕೂಡ, ಇವತ್ತು ಹೊಸದಲ್ಲ, ವರ್ಷದ ಕೊನೆ ಆದ್ದರಿಂದ ಯಾವ್ಯಾವ ಇಲ್ಲ ಬಿಲ್ಡಿಂಗ್ಗಳು ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಅದನ್ನು ರೆಡಿ ಮಾಡಿಸೋದು ವಾಸ್ತವಾಂಶ. ಅದು ನಡೆಯುವಂಥ ಕಾರ್ಯ, ಅದಕ್ಕೆ ಎಕ್ಸ್ಟ್ರಾ ಇದು ಕೊಡಬೇಕಾದಂಥ ಅವಶ್ಯಕತೆ. ಸಂದೇಶ ಇದೆಯೇ ಇಲ್ಲ ಅನ್ನೋದು ನನಗಂತೂ ಗೊತ್ತಿಲ್ಲ. ಆದರೆ ಯಾವತ್ತೂ ಕೂಡ ವರ್ಷದ ಕೊನೆಯಲ್ಲಿ ವರ್ಕ್ಸ್ ಆಗ್ತಕ್ಕಂಥದ್ದು ಯಾವತ್ತೂ ಇರ್ತಕ್ಕಂಥ ಆ ಮಾತಿಗೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಕೇಂದ್ರ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಲೀಡರ್ಸು, ರಾಜ್ಯದ ಮುಖ್ಯಸ್ಥರು ಮತ್ತು ಕೇಂದ್ರದ AICC ನಾಯಕರ ತೀರ್ಮಾನ ಹೈಕಮಾಂಡಿಗೆ ಬಿಟ್ಟುಬಿಟ್ಟು ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಪ್ರಥಮ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಿ ಜಾರಿಗೆ ಕೊಟ್ಟಿದೆ. ಇದರ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ತಮ್ಮ ಆಯವ್ಯಯದಲ್ಲೇ 52,000 ಕೋಟಿ ರೂಪಾಯಿಗಳನ್ನು ನಿಗದಿನೂ ಮಾಡಿ ಇವತ್ತು 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ನಡೀತಾ ಇದೆ. ಆ ದೃಷ್ಟಿಯಲ್ಲಿ ನಾನು 22 ಜಿಲ್ಲೆಗಳನ್ನು ಕೂಡ ಪ್ರವಾಸ ಮಾಡಿ ಬಂದಿದ್ದೇನೆ. ಭಾಳ ಯಶಸ್ವಿಯಾಗಿ DBT ಮೂಲಕ ನೇರವಾಗಿ ಜನತೆಗೆ ಅವರ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಭ್ರಷ್ಟಾಚಾರವನ್ನು ತಲುಪ್ತಾ ಇದೆ. ಇದು ಜನ ಸಂತೃಪ್ತಿಯಾಗಿದ್ದಾರೆ. 1,19,000 ಕೋಟಿ ರೂಪಾಯಿಗಳು ಇಲ್ಲಿವರೆಗೂ 2.5 ವರ್ಷದಲ್ಲಿ ತಲುಪಿದೆ. ಇದರ ಬಗ್ಗೆ ಯಾವುದೇ ಆದಂಥ ತಕರಾರಿಲ್ಲ. ಇದು ಏನೋ ಇದನ್ನು ಯಾರಿಗೆ ಕೊಡಬೇಕಾಯ್ತು, ಇವ್ರು ಕೊಡಬೇಕಾಯ್ತು ಅನ್ನೋ ಚರ್ಚೆ ಆಗ್ತಾ ಇದೆ. ಆದರೆ ಏನು ಸರ್ಕಾರ ಒಂದು ತೀರ್ಮಾನ ತಗೊಂಡು ಎಲ್ಲರಿಗೂ ಈ ಕಾರ್ಯಕ್ರಮ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟ ಮೇಲೆ ಇದನ್ನು ಒಂದು ಜಾತಿಗಿಲ್ಲ, ಒಂದು ಪಕ್ಷಕ್ಕಿಲ್ಲ, ಎಲ್ಲ ವರ್ಗದ ಜನರಿಗೆ, ಎಲ್ಲ ಪಕ್ಷದ ಜನರಿಗೆ, ಜನಸಾಮಾನ್ಯರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಮಧ್ಯಮ ವರ್ಗ ಮತ್ತು ಬಡವರಿಗೆ ತಲುಪ್ತಾ ಇದೆ. ಈ ಕಾರ್ಯಕ್ರಮ ಒಂದು ತಲುಪೇ ಇಲ್ಲ ಅಂತಕ್ಕಂಥ ಮನೆ ಒಂದು ಇಲ್ಲ. ಇನ್ಕಮ್ ಟ್ಯಾಕ್ಸ್ ಬಿಟ್ಟರೆ ಎಲ್ಲರ ಮನೆಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದರಲ್ಲಿ ತಲುಪೇ ಇದೆ. ಆ ದೃಷ್ಟಿಯಿಂದ ಯಾವುದೇ ಇದು ತೊಂದರೆ ಇಲ್ಲ. ಆದರೆ ಕೆಲವು ಜನ ವಿರೋಧ ಪಕ್ಷದವರು ಮತ್ತು ಕೆಲವು ಜನ ಇದನ್ನು ಹೊರೆ ಆಗ್ತಾ ಇದೆ, ತಪ್ಪಾಗ್ತಾ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಆ ರೀತಿ ಏನೂ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ಅಭಿವೃದ್ಧಿ ಕಡೆ ಈಗ 52,000 ಕೋಟಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ತಕ್ಷಣಕ್ಕೆ ಕುಂಠಿತ ಆಗುತ್ತೆ. ಆದರೆ ಅರ್ಥಶಾಸ್ತ್ರಜ್ಞರ ಪ್ರಕಾರ ಇದು ಅಭಿವೃದ್ಧಿಯ ಸಂಕೇತ ಕೂಡ ಇದೆ. ಫಲಾದಾಯ ಜಾಸ್ತಿ ಆಗಿದೆ ಮತ್ತು ವರ್ಕಿಂಗ್ ವುಮೆನ್ ಕೆಲಸ ಇದು ಕೂಡ ಉದ್ಯೋಗ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಅರ್ಥಶಾಸ್ತ್ರಜ್ಞರ ಕಿಂಗ್ಸ್ ಆಫ್ ಇದು ನಮ್ಮ ವರದಿಗಳಲ್ಲೂ ಕೂಡ ಬಂದಿದೆ. ಈ ಇಡೀ ಭಾರತದಲ್ಲಿ ತಲಾದಾಯದಲ್ಲಿ ಇವತ್ತು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಆ ಜನತೆಗೆ ಈ ಹಣ ರೊಟೇಷನ್ ಆಗೋದ್ರಿಂದ ವಾಪಸ್ ಟ್ಯಾಕ್ಸ್ ರೂಪದಲ್ಲೂ ಸರ್ಕಾರಕ್ಕೆ ಬರ್ತಾ ಇದೆ. ಈ ಮೊದಲನೇ 2 ವರ್ಷದಲ್ಲಿ ಸ್ವಲ್ಪ ತೊಂದರೆ ಆಗಿರೋದನ್ನ ನಾನು ಒಪ್ಕೊಳ್ತೇನೆ. ಆದರೆ ಈ ವರ್ಷದಿಂದ ಅದು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ದೃಷ್ಟಿ ಇದೆ. ಈಗ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಪ್ರಯತ್ನ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳೋದಿಲ್ಲ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಹೊರೆ ಅಲ್ಲ, ಕರೆಕ್ಟಾಗಿ ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ತಂದಾಗ ಅದರಲ್ಲಿ ಹೊರೆನೂ ಆಗುತ್ತೆ, ಇನ್ನೊಂದರಲ್ಲಿ ಸಹಾಯನೂ ಆಗುತ್ತೆ. ಹೊರೆ ಅಂತ ಹೇಳಿದ್ರೆ ಲಾಸ್ ಆಗಿರೋದಾಗಲಿ, ಇದನ್ನು ವೇಸ್ಟ್ ಆಗಿರೋದಾಗಲಿ, ದುರುಪಯೋಗ ಆಗಿರೋದಾದರೆ ವೇಸ್ಟು. ಇದು ಜನತೆಗೆ ಹಂಚಿ ಅದ್ರ ಮೂಲಕ ಟ್ಯಾಕ್ಸು ಬರ್ತಾ ಇದೆ, ಆದಾಯ ಜಾಸ್ತಿ ಆಗಿದೆ, ಉದ್ಯೋಗ
ಸೃಷ್ಟಿಯಾಗಿದೆ ಅಂದಾಗ ಹೊರೆ ಅಂತ ಪದಕ್ಕೆ ಅಷ್ಟು ಅರ್ಥ ಬರೋದಿಲ್ಲ. ಸರ್, ಗೃಹಲಕ್ಷ್ಮಿ ಸತ್ತವರ ಅಕೌಂಟಿಗೂ ಹಣ ಹೋಗ್ತಾ ಇದೆ. ಆ ಸತ್ತವರ ಅಕೌಂಟಿಗೆ ಹೋಗಿರೋ ಹಣನೂ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಮತ್ತು ಅವ್ರು ಯಾರ್ಯಾರು ಸತ್ತೋಗಿರೋ ಐಡೆಂಟಿಫೈ ಮಾಡೋದು ಒಂದು ಮಾಡಿದ್ದೀವಿ. ಅದ್ರ ಬಗ್ಗೆ ಈಗಾಗಲೇ ನಾವು ಸರ್ವೆ ಮಾಡಿಸಿದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭ ಆಗಿ 2.5 ವರ್ಷ ಆದಂಥ ಸಂದರ್ಭದಲ್ಲಿ DBT ಮೂಲಕ ಅವ್ರಿಗೆ ಅಕೌಂಟ್ ಹೋಗ್ತಾ ಇರೋದ್ರಿಂದ, ಹಣ ಹೋಗ್ತಾ ಇರೋದ್ರಿಂದ, ಅದು ನೇರವಾಗಿ ಅವರು ಸತ್ತಿದ್ದಾರೆ ಇಲ್ಲ ಅನ್ನೋದು ಅಕೌಂಟ್ ಸಿಗದೇ ಇದ್ದಿದ್ದರಿಂದ ಇಲ್ಲಿವರೆಗೂ ಹಣ ಹೋಗಿದೆ. ಅದನ್ನು ವಾಪಸ್ ತಗೊಳ್ಳೋದಕ್ಕೂ ಕೂಡ ಚರ್ಚೆ ಮಾಡಿದ್ದೇವೆ. ಚೀಫ್ ಸೆಕ್ರೆಟರಿ ಮತ್ತು 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಿ ಅದನ್ನು ವಾಪಸ್ ತರಿಸೋದಕ್ಕೂ ಮತ್ತು ಬ್ಯಾಂಕರ್ಸ್ ಜೊತೆಲೂ ಕೂಡ ಮೀಟಿಂಗ್ ಆಗಿದೆ. ಎಷ್ಟು ಖಾತೆಗಳಿದೆ ಅಂತ ಅದರದ್ದು ಅಕೌಂಟ್ ಇದೆ ಕೊಡ್ತೇನೆ. ಅದರಲ್ಲಿ ಜಿಲ್ಲಾವಾರು ಕೂಡ ಅಕೌಂಟ್ ಇದೆ, ನಮ್ಮ ರಾಜ್ಯದಲ್ಲೂ ಸಿಕ್ಕಿದೆ. ಸರ್, ಈಗ 2 ತಿಂಗಳಿಂದ ಎಗರಿಸ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿದು, ಅದಿನ್ನೂ ಕೊಟ್ಟಿಲ್ಲ. ಈಗ ಫೈನಾನ್ಷಿಯಲ್ ಇಯರ್ ಪದ ಬಂತು, ಪದ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿ ಒತ್ತಾಯಿಸ್ತೀರಾ? ಆ ಪದ ಅದು ನಾವು ಮೊದಲು ಪ್ರಾರಂಭ ಮಾಡಿದಾಗ ನೇರವಾಗಿ ಹೋಗ್ತಾಯಿತ್ತು, ಅದು ಚಿಟ್ಟಿ ಮುಖಾಂತರ ಹೋಗ್ತಾಯಿದೆ. ಆಡಳಿತಾತ್ಮಕ ತೊಂದರೆಯಿಂದಾಗಿ ಕೊನೆ ಆ ಸಮಯದಲ್ಲಿ ಮಿಸ್ ಆಗಿತ್ತು. ಅದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಸೆಂಬ್ಲಿನಲ್ಲೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿರೋದ್ರಿಂದ ಅದು ಕೊಡಿಸ್ಬೇಕು ಅನ್ನೋದಕ್ಕೆ ನಮ್ಮದು. ಸರ್, ಈಗ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಕಾವೇರಿ ನಿವಾಸದ ನವೀಕರಣವನ್ನು ಮಾಡ್ತಾ ಇದ್ದಾರೆ, ಗ್ರೌಂಡ್ ಫ್ಲೋರ್ನ. ಇಲ್ಲಿ ಬಂದಾಗ ನವೀಕರಣ ಮಾಡಿದ್ರು ಕಂಪ್ಲೀಟ್ ಆಗಿ, ಈಗ ಮತ್ತೆ ನವೀಕರಣ ಮಾಡ್ತಿದ್ದಾರೆ. ಯಾವುದೇ ಅಧಿಕಾರ ಹಸ್ತಾಂತರ ಇಲ್ಲ ಅನ್ನೋ ಮುನ್ಸೂಚನೆ. ಕಾವೇರಿ ನಿವಾಸದ ನವೀಕರಣ ಸಂದೇಶ ಏನು ಅಂತ, ಯಾರಿಗೆ ಸಂದೇಶ, ಏನು ಸಂದೇಶ? ಅದು ನನಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ಯಾಕೆ ಅಂತ ಹೇಳಿದ್ರೆ ವರ್ಷ ಗ್ಯಾರಂಟಿ ಅಲ್ಲ, ಅದಲ್ಲ. AR ವರ್ಕ್ಸ್ ಅಂದರೆ ವರ್ಷಕ್ಕೊಂದು ಸಾರಿ ಬಿಲ್ಡಿಂಗ್ಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು PWDನಲ್ಲೂ ಇದೆ. ಇಡೀ ರಾಜ್ಯದಲ್ಲಿ ಯಾವತ್ತೂ ಕೂಡ, ಇವತ್ತು ಹೊಸದಲ್ಲ, ವರ್ಷದ ಕೊನೆ ಆದ್ದರಿಂದ ಯಾವ್ಯಾವ ಇಲ್ಲ ಬಿಲ್ಡಿಂಗ್ಗಳು ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಅದನ್ನು ರೆಡಿ ಮಾಡಿಸೋದು ವಾಸ್ತವಾಂಶ. ಅದು ನಡೆಯುವಂಥ ಕಾರ್ಯ. ಅದಕ್ಕೆ ಎಕ್ಸ್ಟ್ರಾ ಇದು ಕೊಡಬೇಕಾದಂಥ ಅವಶ್ಯಕತೆ. ಸಂದೇಶ ಇದೆಯೇ ಇಲ್ಲ ಅನ್ನೋದು ನನಗಂತೂ ಗೊತ್ತಿಲ್ಲ. ಆದರೆ ಯಾವತ್ತೂ ಕೂಡ ವರ್ಷದ ಕೊನೆಯಲ್ಲಿ AR ವರ್ಕ್ಸ್ ಆಗ್ತಕ್ಕಂಥದ್ದು ಯಾವತ್ತೂ ಇರ್ತಕ್ಕಂಥ ಆ ಮಾತಿಗೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಕೇಂದ್ರ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಲೀಡರ್ಸು, ರಾಜ್ಯದ ಮುಖ್ಯಸ್ಥರು ಮತ್ತು ಕೇಂದ್ರದ AICC ನಾಯಕರ ತೀರ್ಮಾನ ಹೈಕಮಾಂಡಿಗೆ ಬಿಟ್ಟುಬಿಟ್ಟು